ಬೆಳಗಾವಿಯಲ್ಲಿ ಕೈ ಅಭ್ಯರ್ಥಿ ಮೃಣಾಲ್ ಪರ ಸಿಎಂ ಹಾಗೂ ಡಿಸಿಎಂ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಸ್ಥಳೀಯ ಅಭ್ಯರ್ಥಿ ಬೇಕಾ ಹೊರಗಿನ ಅಭ್ಯರ್ಥಿ ಬೇಕಾ ಅಂತ ಪ್ರಚಾರದ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಅಲ್ಲಿ ಸ್ಥಳೀಯ ಅಭ್ಯರ್ಥಿ ವರ್ಸಸ್ ಹೊರಗಿನ ಅಭ್ಯರ್ಥಿ ಅನ್ನುವಂತ ರೀತಿಯಲ್ಲಿ ಚುನಾವಣೆ ನಡೀತಾ ಇರುವಂತದ್ದು. ಸೊ ಅದೇ ವಿಚಾರವನ್ನ ಇಲ್ಲಿ ಸಿಎಂ ಪ್ರಸ್ತಾಪಿಸಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಬಿಜೆಪಿಯ 25 ಜನ ಸಂಸದರು ಆಯ್ಕೆ ಆಗಿದ್ರು. ರಾಜ್ಯಕ್ಕೆ ಅನ್ಯಾಯ ಆದಾಗ ಬಿಜೆಪಿಯ ಒಬ್ಬ ಸಂಸದರು ಬಾಯ್ ಬಿಡಲಿಲ್ಲ. ಈಗ ಶೆಟ್ಟರನ್ನ ಹುಬ್ಬಳ್ಳಿಯಿಂದ ಕರೆತಂದು ಅಭ್ಯರ್ಥಿ ಮಾಡಿದ್ದಾರೆ. ಶೆಟ್ಟರ್ ಚಂಚಲ ಮನಸ್ಸಿನವರು, ಯಾವುದೇ ಬದ್ಧತೆ ಇಲ್ಲ ಅಂತ ಸಿಎಂ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಸ್ಥಳೀಯ ಅಭ್ಯರ್ಥಿ ಬೇಕಾ ಹೊರಗಿನ ಅಭ್ಯರ್ಥಿ ಬೇಕಾ ಅಂತ ನೀವು ಡಿಸೈಡ್ ಮಾಡಿ. ಜಗದೀಶ್ ಶೆಟ್ಟರ್ ಅವರು ಈ ಎಲೆಕ್ಷನ್ಗೆ ನಿಂತಿರುವಂತ ವಿಚಾರವನ್ನ ಸಿಎಂ ಪ್ರಸ್ತಾಪಿಸಿದ್ದಾರೆ. ಅವರು ಚಂಚಲ ಮನಸ್ಸಿನವರು ಅಂತ ಹೇಳಿದ್ದಾರೆ. ಅಂದ್ರೆ ಬಿಜೆಪಿಯಲ್ಲಿ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಟಿಕೆಟ್ ಸಿಗ್ಲಿಲ್ಲ ಅಂತ ಕಾಂಗ್ರೆಸ್ಗೆ ಬಂದು ಸೇರ್ಪಡೆ ಆಗಿದ್ರು. ಸೊ ಇದೀಗ ಲೋಕಸಭಾ ಚುನಾವಣೆಯಲ್ಲಿ ಜಗದೀಶ್ ಶೆಟ್ಟರ್ ಅವರು ವಾಪಸ್ ಬಿಜೆಪಿಗೆ ಹೋಗಿದ್ದಾರೆ. ಆ ನಿಟ್ಟಿನಲ್ಲಿ ಈ ವಿಚಾರವನ್ನು ಹೇಳಿದ್ದಾರೆ. ಮಂಗಳ ಸುರೇಶ್ ಅಂಗಡಿಯವರು ಸೋಲ್ತಾರೆ ಅಂತೇಳಿ ಜಗದೀಶ್ ಶೆಟ್ಟರ್ ಕರ್ಕೊಂಡ್ಬಂದು ನಿಲ್ಲಿಸಿದ್ದಾರೆ. ಜಗದೀಶ್ ಶೆಟ್ಟರು ಹುಬ್ಬಳ್ಳಿನಲ್ಲಿ ಸೋತವ್ರನ್ನ ಇಲ್ಲಿ ಕರ್ಕೊಂಡ್ಬಂದು ನಿಲ್ಲಿಸಿದಾರಲ್ಲ, ಇಲ್ಲಿ ಗೆಲ್ಲಿಕ್ ಸಾಧ್ಯ ಆಗ್ತದ? ಗೆಲ್ಲಿಕ್ ಸಾಧ್ಯ ಆಗ್ತದೆ? ಇಲ್ಲಿ ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ, ಇಲ್ಲಿ ಅವರನ್ನ ಸೋಲಿಸಿ ಮತ್ತೆ ಹುಬ್ಬಳ್ಳಿಗೆ ವಾಪಸ್ ಕಳಿಸಿಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡಲಿಕ್ಕೆ. ಈ ಚುನಾವಣೆಯಲ್ಲಿ ನೀವು ಕೊಡ್ತಕ್ಕಂಥ ಓಟ್ ಇದೆಯಲ್ಲ, ನನಗೇ ಕೊಡ್ತಕ್ಕಂಥ ಓಟ್ಗಳು ಅಂತೇಳಿ ನೀವು ತಿಳ್ಕೋಬೇಕಾಗ್ತದೆ. ಕಾಂಗ್ರೆಸ್ ಅಭ್ಯರ್ಥಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗ ಅಲ್ಲ ಅಭ್ಯರ್ಥಿ, ನಾನೇ ಅಭ್ಯರ್ಥಿಯಾಗಿದ್ದೀನಿ ಅಂತಕ್ಕಂಥದ್ದನ್ನು ತಿಳ್ಕೋಬೇಕಾಗ್ತದೆ. ನೀವೆಲ್ಲರೂ ಕೂಡ ಅಭ್ಯರ್ಥಿಗಳಾಗಿದ್ದೀವಿ ಅಂತ ತಿಳ್ಕೋಬೇಕಾಗ್ತದೆ. ನಮ್ಮ ಅಭ್ಯರ್ಥಿಯ ಕ್ರಮ ಸಂಖ್ಯೆ 3. ನಮ್ಮ ಗುರುತು ಹಸ್ತದ ಗುರುತಿಗೆ ನೀವು ಬಟನ್ ಒತ್ತದ ಮೂಲಕ ವೋಟ್ ಹಾಕಿ ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಿ ಲೋಕಸಭೆಗೆ ಕಳಿಸಿಕೊಡಬೇಕು. ಸುರೇಶ್ ಅಂಗಡಿಯವರು ಮಂತ್ರಿಯಾಗಿದ್ರು. ಮಂಗಳ ಅವರ ಮರಣಾನಂತರ ಸುರೇಶ್ ಅಂಗಡಿಯವರು ಲೋಕಸಭಾ ಸದಸ್ಯರಾಗಿದ್ದರು. ಬಿಜೆಪಿನಲ್ಲಿ 26 ಜನ ಇದ್ದರು. ಯಾರಾದರೂ ಕೂಡ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅಂತೇಳಿ ಬಾಯಿ ಬಿಟ್ರ? ಸುರೇಶ್ ಅಂಗಡಿಯವರು ಬಾಯಿ ಬಿಡಲಿಲ್ಲ. ಸುರೇಶ್ ಅಂಗಡಿಯವರು ಬಾಯಿ ಬಿಡಲಿಲ್ಲ. ಈ ಜಗದೀಶ್ ಶೆಟ್ಟರ್ ಕಳಿಸಿದ್ರೆ ನರೇಂದ್ರ ಮೋದಿ ಅವರ ಎದುರುಗಡೆ ನಿಂತ್ಕೊಂಡು ಮಾತಾಡಕ್ಕಾಗತ್ತೆ? ಇವರು ನರೇಂದ್ರ ಮೋದಿ ಅವರು ಕಂಡ್ರೆ ಗಡಗಡ 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 ಅಂತ ಎಲ್ಲ ನಡುತ್ತಾರೆ. ನರೇಂದ್ರ ಮೋದಿ ಅವರು ಹೇಳುತ್ತೇ ವೇದವಾಕ್ಯ, ಅವರು ಬರೀ ಸುಳ್ಳೇ ಹೇಳೋದು. ನರೇಂದ್ರ ಮೋದಿ ಅವರು ಬರೀ ಸುಳ್ಳೇ ಹೇಳೋದು. ಇವತ್ತು ಬೆಳಗಾವಿಗೆ ಬಂದಿದ್ರು. ಅಲ್ಲಿ ಏನ್ ಹೇಳಿದ್ರು ಅಂತಂದ್ರೆ, ಶಿವಾಜಿ ಮಹಾರಾಜರಿಗೆ ಮತ್ತೆ ಕಿತ್ತೂರು ರಾಣಿ ಚೆನ್ನಮ್ಮನವರಿಗೆ ಕಾಂಗ್ರೆಸ್ ಅವಮಾನವನ್ನು ಮಾಡಿದ್ರು. ಇದು ಎಂತ ಹಸಿ ಸುಳ್ಳು ನೋಡಿ, ಹಸಿ ಸುಳ್ಳು. ಶಿವಾಜಿ ಮಹಾರಾಜರವರಿಗೆ ಕಾಂಗ್ರೆಸ್ ಪಕ್ಷ ಅತ್ಯಂತ ಗೌರವದಿಂದ ಕಾಣುತ್ತದೆ. ಕಿತ್ತೂರು ರಾಣಿ ಚೆನ್ನಮ್ಮನವರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಮತ್ತು ಸಿದ್ದರಾಮಯ್ಯನವರ ಸರ್ಕಾರ. ಸಂಗೊಳ್ಳಿ ರಾಯಣ್ಣ
ರಾಯಣ್ಣವರು ಪ್ರಾಧಿಕಾರ ಮಾಡಿದ್ದು ನಾವು. ಯಾವುದು ದೇವಸ್ಥಾನ? ಯಲ್ಲಮ್ಮನ ದೇವಸ್ಥಾನ. ಅದರ ಅಭಿವೃದ್ಧಿಗೆ ಪ್ರಾಧಿಕಾರ ಮಾಡ್ತೇವೆ ಅಂತೇಳಿ ಘೋಷಣೆ ಮಾಡಿದವರು ನಾವು. ಅಫ್ಕೋರ್ಸ್ ವಿಶ್ವಾಸ ವೈದ್ಯರು ಕೂಡ ಅದನ್ನ ಅಭಿವೃದ್ಧಿ ಮಾಡಬೇಕು ಅಂತೇಳಿ ನನಗೆ ಹೇಳಿದ್ರು. ಅದಕ್ಕೋಸ್ಕರ ಈ ಬಜೆಟ್ ನಲ್ಲಿ ಘೋಷಣೆ ಮಾಡಿ ಯಲ್ಲಮ್ಮನವರ ದೇವಸ್ಥಾನದ ಪ್ರಾಧಿಕಾರವನ್ನ ಮಾಡಿ ಆ ದೇವಸ್ಥಾನದ ಅಭಿವೃದ್ಧಿಯನ್ನ ಮಾಡ್ತೇವೆ. ಯಾಕಂತಂದ್ರೆ ಸಾವಿರಾರು ಜನ, ಲಕ್ಷಾಂತರ ಜನ ಭಕ್ತಾದಿಗಳು ಯಲ್ಲಮ್ಮನ ದೇವಸ್ಥಾನಕ್ಕೆ ಬರ್ತಾರೆ. ಅವ್ರಿಗೆಲ್ಲ ಅನುಕೂಲ ಮಾಡಿಕೊಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾಗಿ 10 ವರ್ಷಗಳಾಯಿತು. ಈ 10 ವರ್ಷಗಳಲ್ಲಿ ಬಡವರು, ದಲಿತರು, ಹಿಂದುಳಿದವರು, ರೈತರು, ಮಹಿಳೆಯರು, ಅಲ್ಪಸಂಖ್ಯಾತರು ಇವ್ರಿಗೇನಾದರೂ ಅವರ ಆರ್ಥಿಕ ಸಾಮಾಜಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡಲಿಕ್ಕೆ ಏನಾದ್ರು ಪ್ರಯತ್ನ ಮಾಡಿದ್ರ? ಏನಾದ್ರು ಮಾಡಿದ್ರೇನ್ರಿ? ನೀವು ಹೇಳಿ, ಎದೆ ಮುಟ್ಟಿ ಹೇಳಿ. ಏನಾದ್ರು ಮಾಡಿದ್ರೆ ಮಾಡಿದ್ದಾರೆ ಅಂತ ಹೇಳಿ, ಮಾಡಿಲ್ಲ ಅನ್ನೋದಾದ್ರೆ ಮಾಡಿಲ್ಲ ಅಂತಕ್ಕಂಥದನ್ನ ತೀರ್ಮಾನ ಮಾಡಿ ನಮ್ಮ ಪಕ್ಷದ ಅಭ್ಯರ್ಥಿಗೆ ವೋಟ್ ಕೊಟ್ಟು ಆಶೀರ್ವಾದ ಮಾಡಿ ಈ ಸಾರಿ ಲೋಕಸಭೆಗೆ ಕಳಿಸಿಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಮಂಗಳ ಸುರೇಶ್ ಅಂಗಡಿಯವರು ಸೋಲ್ತಾರೆ ಅಂತೇಳಿ ಜಗದೀಶ್ ಶೆಟ್ಟರ್ ಕರ್ಕೊಂಡ್ಬಂದು ನಿಲ್ಲಿಸಿದ್ದಾರೆ. ಜಗದೀಶ್ ಶೆಟ್ಟರು ಹುಬ್ಬಳ್ಳಿನಲ್ಲಿ ಸೋತವ್ರನ್ನ ಇಲ್ಲಿ ಕರ್ಕೊಂಡ್ಬಂದು ನಿಲ್ಲಿಸಿದಾರಲ್ಲ, ಇಲ್ಲಿ ಗೆಲ್ಲಿಕ್ ಸಾಧ್ಯ ಆಗ್ತದ? ಗೆಲ್ಲಿಕ್ ಸಾಧ್ಯ ಆಗ್ತದೆ? ಇಲ್ಲಿ ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ, ಇಲ್ಲಿ ಅವರನ್ನ ಸೋಲಿಸಿ ಮತ್ತೆ ಹುಬ್ಬಳ್ಳಿಗೆ